ಪದ ಪದಾರ್ಥಗಳ ಶಾಲೆಯೇ ಸರಿಗಮಪ. ಇವತ್ತೇನು ವಿಶೇಷ? ಸರಿಗಮಪ ಶಾಲೆಯ ರೀಓಪನಿಂಗ್ ಡೇ. ರೀಓಪನಿಂಗ್ ಡೇ ಇವತ್ತು. ರೀಓಪನಿಂಗ್ ಡೇನ ಕಲಿಕೆಯ ಹುಟ್ಟು ಹಬ್ಬ. ಅರೆ ದ ಬರ್ತ್ಡೇ ಆಫ್ ಲರ್ನಿಂಗ್. ಹೊಸ ಪ್ರತಿಭೆಗಳಿಗೆ ಓಪನಿಂಗ್. ನಾವು ಹಳೆ ವಿದ್ಯಾರ್ಥಿಗಳು, ನಮಗೆ ರೀಓಪನಿಂಗ್. ಮಕ್ಕಳೇ, ಸಂತೋಷವಾಗಿ ಕಲೀರಿ. ಕಲಿತು ಜನ ಸಂತೋಷವಾಗಿ ನಲಿಯೋ ಹಾಗೆ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ವೆರಿ. ಥ್ಯಾಂಕ್ ಯು ಮಹಾಗುರುಗಳೇ. ಓಕೆ, ಅಡ್ಮಿಷನ್ ಆಗಿದೆ. ಆದರೆ ಇಲ್ಲಿ ಸ್ಪೆಷಲ್ ಟೀಚರ್ಸ್ನ ಒಂದು ಎಂಟ್ರಿ ಇದೆ, ಅದನ್ನು ನಾವೀಗ ತಗೊಂಡ್ಬಿಡ್ತೀವಿ. ನಮ್ಮೆಲ್ಲ ಸ್ಪರ್ಧಿಗಳನ್ನ ತಮ್ಮ ಸ್ಕೋರ್ಗಳ ಮೂಲಕ ಅಳೆದು ತೂಗುವಂತಹ ಗ್ರ್ಯಾಂಡ್ ಜೂರಿ ಪ್ಯಾನೆಲ್ ಅನ್ನ ಬರಮಾಡಿಕೊಳ್ಳುವಂತಹ ಸಮಯ. ಕನ್ನಡ ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ 30 ಜನ ಗ್ರ್ಯಾಂಡ್ ಜೂರಿ ಮೆಂಬರ್ಸ್ ಈ ಬಾರಿ ಗ್ರ್ಯಾಂಡ್ ಜೂರಿ ಪ್ಯಾನೆಲ್ ನ ಅಲಂಕರಿಸಲಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರಿಗಮಪ ಸೀಸನ್ 17ರ ಗ್ರ್ಯಾಂಡ್ ಜೂರಿ ಪ್ಯಾನೆಲ್. ಯೂಶಲಿ 10 ಜನ 15 ಜನ ಇರ್ತಿದ್ರು, ಆದ್ರೆ ಈ ಬಾರಿ ಬರೋಬ್ಬರಿ 30 ಜನ ಜೂರಿ ಮೆಂಬರ್ಸ್ ಇದ್ದಾರೆ. ಸೊ ಎಲ್ರಿಗೂ ಸ್ವಾಗತ. ನಮ್ಮ ಹಳೆಯ ಸೀನಿಯರ್ ಜೂರಿ ಮೆಂಬರ್ಸ್ ಗಳ ಜೊತೆಗೆ ಈ ಸೀಸನ್ ನಲ್ಲಿ ನಮ್ಮ ಹಳೆ ಸೀಸನ್ ಗಳ ಸ್ಪರ್ಧಿಗಳನ್ನ ಕೂಡ ಜೂರಿ ಪ್ಯಾನೆಲ್ ಗೆ ನಾವು ಆಡ್ ಮಾಡ್ತಾ ಇದ್ದೀವಿ. ಅವರುಗಳು ಒಬ್ಬ ಸ್ಪರ್ಧಿಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನ ನೋಡ್ತಾರೆ ಹಾಗೂ ಅವರ ಪಾಯಿಂಟ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ನಮ್ಮ ಒಬ್ರು ಸೀನಿಯರ್ ಸರ್ ಇರ್ಬೇಕಾಗಿತ್ತಲ್ಲ, ಹೀಸ್ ಬಾಲಿಡಾ. ಬಾಲಿ ಸರ್ ಸ್ಟಿಲ್ ರಾಕಿಂಗ್. ಎಲ್ರ ಪರವಾಗಿ ನೀವೇ ಮಾತಾಡ್ಬೇಕು ಸರ್, ಪ್ಲೀಸ್. ವಾಪಸ್ ಅಂತ ನಮ್ಗೆ ಅನ್ಸೋದೇ ಇಲ್ಲ, ಇದು ನಾವು ಇರೋದೇ ಇಲ್ಲಿ. ಅಲ್ಲ ಲವ್ಲಿ. ಫಸ್ಟ್ ಪಾಯಿಂಟ್. ಎರಡನೇದು ಏನು ಹೇಳ್ಬೇಕು ಅಂದರೆ, ಇದು ನಮಗೆ ಮಾರ್ಕ್ಸ್ ಕೊಡು ಅಂತ ಹೇಳ್ಬಿಟ್ಟು ನೀವು ಕರೆಸಿದ್ರು ಎವ್ರಿ ಟೈಮ್ ನಾವು ನೋಡಿದ್ದು ಅವರಿಂದನೇ ನಾವು ಕಲಿಯೋದೇ ಜಾಸ್ತಿ ಇದೆ ಅಂತ. ಅದೇ ನಮಗೆ ಭಾಳ ಮುಖ್ಯ ಆಗುತ್ತೆ. ಮೇಯ್ನಾಗಿ ನಾವು ಬರೋದೇ ಅದರಿಂದ. ಸೊ ಇಂಥ ಒಂದು ವಿಷಯದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದು ಭಾಳ ಸಂತೋಷ ನಮಗೆ. ಥ್ಯಾಂಕ್ ಯು ಸೋ ಮಚ್ ಬಾಲಿ ಸರ್. ನನಗೇನು ಅನಿಸ್ತಾ ಇದೆ ಅಂದರೆ, ನಮ್ಮ ಜೂರಿ ಫ್ಯಾಮಿಲಿ ಮೆಂಬರ್ಸು ಇಲ್ಲಿ ನಿಂತು ನನ್ನ ಜೊತೆ ಇರೋದಕ್ಕಿಂತ ನಿಮಗಾಗಿ ನಾವು ಅರೇಂಜ್ ಮಾಡಿರುವಂಥ ಪ್ಯಾನೆಲ್ ಅಲ್ಲಿ ಕುತ್ಕೊಂಡ್ರೆ ಹೇಗೆ ಕಾಣ್ತೀರಾ ಅಂತ ನೋಡುವಂಥ ಆಸೆ, ಕುತೂಹಲ ನನ್ನನ್ನು ಕಾಡ್ತಾ ಇದೆ. ಸೊ ಬರ್ಲಿ ದೊಡ್ಡ ಚಪ್ಪಾಳೆ ಫಾರ್ ಅವರ್ ಜೂರಿ ಪ್ಯಾನೆಲ್ ಮೆಂಬರ್ಸ್. ಖುಷಿಯಲ್ಲಿ ಕಾರ್ಯಕ್ರಮ ಶುರು ಮಾಡೋಣ. ಆದ್ರೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ರೂಲ್ಸ್ ಇದೆ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಸಂಗೀತ ವೇದಿಕೆಯಲ್ಲಿ ನಮ್ಮ ಸ್ಪರ್ಧಿಗಳು ಹಾಡುವಂತ ಹಾಡಿಗೆ ನಮ್ಮ ಎಲ್ಲಾ ಜೂರಿ ಮೆಂಬರ್ಸ್ ತಮ್ಮ ತಮ್ಮ ಸ್ಕೋರ್ ಗಳನ್ನ ನೀಡ್ತಾರೆ. ನಮ್ಮೆಲ್ಲ ತೀರ್ಪುಗಾರರು ಅವರ ಸ್ಕೋರ್ ಗಳನ್ನ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಈ 2 ಸ್ಕೋರ್ ಗಳ ಆಧಾರದ ಮೇಲೆ ಎಲಿಮಿನೇಷನ್ ನಡೆಯುತ್ತೆ. ಆದ್ರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಗೆ ಸಿಗುತ್ತೆ ನಮ್ಮ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಜರ್. ಮಹಾಗುರುಗಳೇ, ಗೋಲ್ಡನ್ ಬಜರ್ ಎಲ್ಲಿ? ಅಲ್ಲ ಅಲ್ಲಿ ಇಲ್ವಾ? ಅಲ್ಲಿ ಮಹಾಗುರುಗಳೇ ಗೋಲ್ಡನ್ ಬಜರ್? ಇಲ್ಲ ಮಹಾಗುರುಗಳೇ, ನನ್ನ ಒಂದು ಥರ್ಡ್ ಐಗೆ ಅದು ಗೊತ್ತಾಗಿದೆ. ಇದೊಂದು ಚಿಕ್ಕ ಇಲಿ ಇದೆ ಮಹಾಗುರುಗಳೇ. ಆ ಇಲಿ ಗೋಲ್ಡನ್ ಬಜರ್ ತಗೊಂಡೋಗಿದೆ. ಈಗ ಅದನ್ನ ತರಿಸ್ತೀನಿ ಮಹಾಗುರುಗಳೇ. ಇಷ್ಟು ದೊಡ್ಡ ಸೆಟ್ ಅಲ್ಲಿ ಇಲಿ? ಮತ್ತೆ ಮಹಾಗುರುಗಳೇ, ಅದು ಇರ್ಲೇಬೇಕು. ಆ ಇಲಿ ಇಲ್ಲೇ ಎಲ್ಲೋ ಇದೆ. ಇಡೀರಿ ಆ ಇಲಿನ. ಮೋಸ್ಟ್ಲಿ ಆ ಎಲ್ಇಡಿ ಹಿಂದೆ ಇದೆ. ಇಲಿ, ಹಲೋ ಇಲಿ, ಹಲೋ ಇಲಿ, ಇಲಿ ಮರಿ ಬಾ ಇಲಿ. ಹಾಯ್ ಇಲಿ, ಸಾರಿ ಹಾಯ್ ಜ್ಞಾನ. ಹಾಯ್. ನೀನ್ ಯಾಕೆ ಗೋಲ್ಡನ್ ಬಜರ್ ತಗೊಂಡೋಗಿದ್ದೆ? ನನಗೆ ಗೋಲ್ಡನ್ ಬಜರ್ ಸಿಕ್ಕಿತ್ತಲ್ಲ ಅದಕ್ಕೆ. ಅಂದ್ರೆ ಜಾಸ್ತಿ ಗೋಲ್ಡನ್ ಬಜರ್ ಇವಳಿಗೆ ಅಲ್ವಾ ಹೊಡೆದಿದ್ದು? ನನ್ಗೆ ಸಿಕ್ಕಿರೋದು ನಾನೇ ತಗೊಂಡೋಗ್ತೀನಿ ಅಂತ ತಗೊಂಡೋಗ್ಬಿಟ್ಟಿದ್ದಾಳೆ. ಈಗ ಇದನ್ನ ಯಾರಿಗೆ ಕೊಡ್ಬೇಕು ನಾವು ಗೋಲ್ಡನ್ ಬಜರ್ನ? ಮಹಾಗುರುಗಳಿಗೆ. ಮಹಾಗುರುಗಳಿಗೆ. ಮಹಾಗುರುಗಳಿಗೆ ಅದು ಗೋಲ್ಡನ್ ಬಜರ್ ಕೊಡ್ತೀಯಾ? ಕೊಡ್ತೀನಿ. ಉಡು 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 ಉಡು. ವಾ ವಾ. ಈ ಜ್ಞಾನ, ಈಗ ಮುತ್ತು ಸಿಕ್ತಲ್ವಾ, ಗೋಲ್ಡನ್ ಬಜರ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಾಡಾಡ್ಬೇಕು.
ಮಾಡಬೇಕು. ಕರೆಕ್ಟ್. ಓಕೆ, ಬರ್ಲಿ ದೊಡ್ಡ ಚಪ್ಪಾಳೆ ನಮ್ಮ ಮೂಡುವಡೆ ವರ್ಷದ ಜ್ಞಾನನ್ಗೆ. ಸೂಪರ್ ಜ್ಞಾನ. ಈಗ ಅವಳು ಹಾಡ್ತಾರಲ್ಲ ಕನ್ನಡ ರೋಮಾಂಚನ, ನನ್ಗೇನಿಸ್ತಂದ್ರೆ ಅವಳು ಕನ್ನಡ ರೋಮಾಂಚನ ಜೀ ಕನ್ನಡ ಅವಳು ಹಂಗೆ ಹೇಳಿದ್ದು ಮಾಗುರುಗಳೇ. ಕೇಳು ವಿಪಿ ಸರ್, ಹೆಂಗಿತ್ತು ನನ್ನ ಹಾಡು? ಸರ್, ಅವ್ರ ಹೆಸರು ಏನ್ ಗೊತ್ತಾ ಈಗ? ವಿಜಯ ಪ್ರಕಾಶ್ ಸರ್ ಬಹದ್ದೂರ್. ಹಾಯ್. ಹಾಯ್. ಓಹೋ, ಈ ಹಾಯ್ ಕೇಳಿ ಎಷ್ಟು ಚೆನ್ನಾಗಿತ್ತು. ಎಷ್ಟನೇ ಕ್ಲಾಸ್ ಈಗ? LKG. ನೀನು ಆವಾಗ ಒಂದು UKG ಇದ್ಯಲ್ಲೇ, ಈಗ LKG ಹಿಂಗೆ ಅದೇ. ಈಗ ಓಕೆ, ಹೊಸದಾಗಿ ಯಾವ ಹಾಡು ಕೇಳಿದೆ? ಇದು ಚರಿತ್ರ ಸೃಷ್ಟಿ ಸಾವತಾರ. ಓ, ಅದು ಹಾಡ್ತೀಯಾ? ಆಡ್ತಾಳೆ ಅವಳು. ಸ್ಟೆಪ್ಪು ಬರುತ್ತಾ ನಿಂಗೆ? ಮಾಡ್ತಾಳೆ. ಮ್ಯೂಸಿಕ್ ಸರ್, ನೀವೊಂದು ಅಬ್ಸರ್ವ್ ಮಾಡ್ಲೇಬೇಕು. ಅವಳು ಹ್ಯಾಂಡ್ಸ್ ಅಪ್ ರಕ್ಷಿತ್ ಶೆಟ್ಟಿ ಸ್ಟೆಪ್ ಮಾಡಿಲ್ಲ, ವಿಪಿ ಸರ್ ಸ್ಟೆಪ್ಪೇ ಮಾಡಿಲ್ಲ ಅವಳು. ನೋಡಿ ಎಷ್ಟು ಇಷ್ಟಪಡ್ತಾಳೆ ನೋಡಿ ಅಲ್ಲಿ. ಆಲ್ ದ ವೆರಿ ಬೆಸ್ಟ್ ಜ್ಞಾನ. ಥ್ಯಾಂಕ್ ಯು. ಅರ್ಜುನ್ ಸರ್ ಹೆಸರೇನು ಇಲ್ಲಿ? ಅರ್ಜುನ್ ಜೈನ ಸರ್ ಬಹದ್ದೂರ್. ಸೊ ನಮ್ಮ ಮಗು, ಸಾರಿ ನಮ್ಮ ಜ್ಞಾನ ಅಂದ್ರೆ ನಮ್ಮ ಕಾರ್ಯಕ್ರಮದ ಮಗು ಜ್ಞಾನನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮುದ್ದು ಬೇಬಿ, ಓನ್ ಬೇಬಿ ನೀನು. ಅದೇ ನೋಡೆ ಜ್ಞಾನ, ಸರ್, ಅವಳಿಗೆ ಡಾಲ್ ಬೇಕಂತೆ. ನೀವ್ ಯಾವಾಗಲೂ ಪ್ರಾಮಿಸ್ ಮಾಡಿದ್ರಂತೆ, ಅದು ತಂದ್ಕೊಟ್ಟಿಲ್ವಂತೆ. ಡಾಲ್ ಮೇಲೆ ಕೂತಿದ್ಯಲ್ಲಮ್ಮ. ಜನ್ಯ ಇದುವರೆಗೂ ಹಾಡಿರೋ ಅದ್ಭುತವಾದ ಮಾತುಗಳಲ್ಲಿ ಈ ಮಾತೇ ಶ್ರೇಷ್ಠ. ಮಾಗುರುಗಳೇ, ಇದು ವ್ಯಾಲೆಂಟೈನ್ಸ್ ಡೇ ಮಂತಲ್ಲ. ಅಲ್ಲ, ಜನ್ಯರಾಗ ಇದು. ಕಳ್ಳ, ನಿನ್ನೆ ಮುಗೀತಲ್ಲಪ್ಪ ವ್ಯಾಲೆಂಟೈನ್ಸ್ ಡೇ, ಇನ್ನ ಅದೇ ಮೂಡಲ್ ಇದಾರಪ್ಪ. ಹೇಳಿ ಬೇಬಿ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾ, ಇನ್ನೇನು ಬರೀ ಮಹಾಗುರುಗಳಿಗೆ ಮಾತ್ರ ಪಪ್ಪಿ ಕೊಡೋದಾ? ನಮಗೆಲ್ಲ ಕೊಡಲ್ವಾ? ಹೋಗಿ ಮುತ್ತು ಕೊಡು, ಮುತ್ತು ಕೊಡು, ಓಡು ಓಡು ಓಡು. ಈಗ ಮಹಾಗುರುಗಳೇ, ಮತ್ತೆ ಮಹಾಗುರುಗಳಲ್ವಾ, ಮತ್ತೆ ಯಾರವರು? ಮಹಾರಾಜರು. ವಾರೆ ವಾ, ಮಹಾರಾಜರು ಅವರು. ಸೊ ಕೇಳಿ, ಮಹಾರಾಜರೇ ಹೇಗಿದ್ದೀರಾ? ಹೇಗಿದ್ದೀರಾ? ನಿನ್ನ ದಯದಿಂದ ಚೆನ್ನಾಗಿದ್ದೀನಮ್ಮ. ಈಗ ಕರ್ನಾಟಕದ ಮೇಲೆ ಹಾಡು ಕಂಪೋಸ್ ಮಾಡಿದ್ದೀನಿ. ನೀನ್ ನಮ್ಮ ಮನೆಗೆ ಬಂದು ಅದನ್ನ ಕಲ್ತ್ಕೊಂಡು ಹಾಡಬೇಕು. ಆಮೇಲೆ ಬಂದು ಈ ಸ್ಟೇಜ್ ಮೇಲೆ ಹಾಡಬೇಕು. ಓಕೆನಾ?